ಸೃಷ್ಟಿ ಸ್ಥಿತಿ ಲಯ ಕರ್ತನೊಂದು ಶ್ರೇಷ್ಠವಾದ ಶ್ರುತಿಗಳಿಗೆಲ್ಲ ಹಾಗಾದ್ರೆ ನೀನು ಸುಳ್ಳ ಮಾಡುವಿಯಾ? ಕಪ್ಪು ಬಣ್ಣ ಉಳ್ಳ ಕೃಷ್ಣನೇ ಎನ್ನ ಮನ ಒಪ್ಪದ ತಪ್ಪು ಒಪ್ಪುಗಳೊಂದು ನೋಡಿದರೆ ಈಗೋ ಎನ್ನ ಕರದೊಳ್ಳ ಮೆರೆಗುವ 70 ಮಣದ ಗಜವನ್ನ ನಿನ್ನ ಮೇಲೆ ಕುಪ್ಪಳದೊಳಗೆ ತಪ್ಪತೈನ ನಿನ್ನ ದರ್ಪ ಕಂಜವನಲ್ಲೋ ಈ ಕಲಿದಿರುವ ಸೈನ ಇದು ಅಲ್ಲದೆ ಮತ್ತೆ ನಾರಾಯಣ ಚೆನ್ನಾಗಿ ಹೇಳ. ಮಾತನಾಡಿದನು ಭೀಮಸೇನ. ಕೂಳಿಗೆ ಮಾತನ ಸೇವಾ ಭೀಮಸೇನ ಕೇಳ ನಾನು ನಿನಗೆ ಕಲಿ ಭೀಮಸೇನ ಕೇಳ. ಧರ್ಮಜ ಎನಗೆ ಗದೆಯನ್ನು ಎತ್ತಿ ತೋರಿಸುವ ನೋಡು ನಿನ್ನ ಅನುಜ. ಯುಧಿಷ್ಠರ, ನಿನ್ನ ತಮ್ಮನಾದ ಭೀಮನಿಗೆ ಹೊಟ್ಟ ತುಂಬಿದಂತಿದ್ದಲ್ಲ, ಗಟ್ಟಿಯಾಗಿ ಮಾತನಾಡುತ್ತಾ ಎನ್ನಂ ನೋಡಿ ಅಲ್ಲುಗಳಂ ಕರಕರನೆ ಕಡಿಯುವನಲ್ಲ. ಉಗ್ರದಿಂದಿರುವ ಭೀಮನಿಗೆ ಶಾಂತಿ ಬೋಧಿಸು ಧರ್ಮರಾಯ. ಹೀರು ಕೋದರನ ಮಾತು ಬಲು ವಿನಯ. ಭೀಮಸೇನನೇ, ಯುಧಿಷ್ಠರನಿಗೆ ಆಗಲೇ ಹೋಗಿ ಏನು ಹೇಳಿದೆ? ಇದ್ದ ಮಾತನ್ನು ಹೇಳಿದನು. ಧರ್ಮಜನ ಕಟ್ಟಡವ ಮೀರುವನಲ್ಲವಂತ ತಿಳಿದು ಒಟ್ಟಿನ ಮೇಲೆ ಸಾರಣವೇ ಮಾಡುವೆಯಾ? ಬಿಡು ಬಿಡು ಹೊಣ್ಣ, ಈ ಪಕ್ಷಿವಾಹನದ ಕ್ಷಣವೇನು
ಪಾಂಡವರ ಪಕ್ಷನಾಗಿದ್ದರೆ ನಮ್ಮ ಮಗನಾದ ಅಭಿಮನ್ಯನ ಪ್ರಾಣವನ್ನು ಯಾತಕ್ಕೆ ರಕ್ಷಿಸಬಹುದು? ಶೋಣಿಪನ್ನಾದ ಕೌರವನ ಬಲ ಸೈನ್ಯದಲ್ಲಿ ಜಾಣನಾದ ಅಭಿಮನ್ಯನ ಗೋಣು ಮರುದನ ಯಾರಿಯ ಕಾಣದಂತೆ ಮಾತಾಡವಿ ಮಾಯಾಕಾರನ ನಾಯವಂತನೇನ ಚತ್ತ ಪಿತನ ಪರ್ವತವನ್ನೇ ತತ್ತರಪಡಿಸಿ ನತ್ಯೋಳು ಪತ್ತು ಮತ್ತ ಮಜಗಾಮಿಣಿಯರೆಂಬ ಗೊಲ್ಲೆ ತೀರಲು ಮಾತ್ರ ಸಲಗಿದನು. ಪಾರ್ಥನ ಪುತ್ರಿ ಮೇಲೆ ಮಾತ್ರ ಮುನಿದನು, ಅನ್ಯಾಯ ಮಾಡಿದನು. ತದ್ದೇಶ ದೇವತೆಗಳಿಗೆಲ್ಲ ಯುವಪರೆಗಳೆಲ್ಲ ಪಾಲಿಸಿದನು. ಉತ್ತಮ ಗುಣಮತಿವಿತ್ತಳಾದ ಸಹೋದರಿ ಮಗನ ಮಾತ್ರ ಮೂರ್ತಿಗೆ ತೊತ್ತು ಮಾಡಿದನು. ಅಗ್ರಜ ಪೇರ್ ಮಡಿವಿಯೊಳ ಮಕರಿಗೆ ಸಿಲುಕಿದ ಕರಿಯ ಘೋರ ಬಂಧನವನ್ನು ಅದರ ಚಾತುರ್ಯದಿಂದ ತಪ್ಪಿಸಿ ಅದರ ಪ್ರಾಣ ಉಳಿಸಿದನು ಈ ನಾರಾಯಣನು. ಸೋದರಳಿಗೆ ನಂಬದ ದುರ್ಲದೊಳಗೆ ಕೌರವರ ಕಡಲಿಂದ ಕೊರಳು ಕಳಿಸಿದನ. ದೇವರೆಂಬಿಟ್ಟು ನರನಾಥವನಿಗೆ ಬಂಧುಗಳೊಡನೆ ಗೌರಿ ಇರುವುದು. ಅಗ್ರಜ ಈತನಂಥ ಮರ್ಯಾದಂತನಾಗಿದ್ದರೆ ಉತ್ತಮ ಗೊಲ್ಲತಿಯರನ್ನ ಬೆತ್ತಲೆ ನೆಲೆಸ ಮರದ ಮೇಲೆ ಹತ್ತಿ ನೋಡುತ್ತಿದ್ದಾನೆ. ಈತನಂತ ಸತ್ಯವಂತನಾದರೆ ಎತ್ತ ತಾಯಿಯನ್ನ ಕುಕ್ಕೆ ಕೊಯ್ಯುತ್ತಿದ್ದಾನೆ. ಅಗ್ರಜ ಈತನಂತ ಬಲವಂತನಾದರೆ ಬಲಚಕ್ರವರ್ತಿಗೆ ಬಾಗಿಲಿಗೆ ಕೋಲಿಡಿದು ಕಾಯುತ್ತಿದ್ದಾನೆ. ಅಗ್ರಜ ಕುಲವಂತನಾದರೆ ಕುಲಿಹೆ ನೀರ ಬಳಕೆ ಮಾಡುತ್ತಿದ್ದಾನೆ. ಬಳಿರ ಕಲಿವಂತನಾದರೆ ಕಳ್ಳರಿಗೆ ಸೋತು ಅಪ್ಪಲೈಕೆ ಮಾಡಿ ಗುಮೈಗೊಟ್ಟನೆ. ದುರಯೇಡಿ ಎಂಬುವ ರಾಕ್ಷಸಾಂತಕೆಂಬ ಹೆಸರವನ್ನು ಪಂದಿರುವ ದೊರೆಯೆಂದೆನಿಸಿ ನರನಿಗೆ ಸಾರಥಿಯಾಗಿರುವ ಹಿರಿಯನಾಗಿರುವನು, ದೇವತೆಗಳಿಗೆ ತೊರೋನಾಗಿರುವ ಕಿರಿಯರಾಗಿರುವನು, ಈ ಜಗತ್ತಕ್ಕೆ ಹಿರಿಯನಾಗಿರುವನು. ಅಣ್ಣ, ಈ ಕಮಲ ಕಣ್ಣು ಉಳ್ಳ ಕೃಷ್ಣನು ಕಪ್ಪು ಬಣ್ಣ ಉಳ್ಳವನಾಗಿ ರಾಕ್ಷಸ ಕುಲವನ್ನು ಸಣ್ಣ ಮಾಡಿದ ಪುಣ್ಯಾತ್ಮನಲ್ಲವೇನು? ಅಯ್ಯೋ ಅಣ್ಣ, ನಿಮ್ಮ ಮುಖವನ್ನಾದರೆ ನೋಡಿ ಚೆನ್ನಿಗನಾದ ಅಭಿಮನ್ಯನ ಪ್ರಾಣವನ್ನು ಕೌರವರ ಕುನ್ನೆಗಳನ್ನು ಮಾಡಿದನು. ಅಭಿಮನ್ಯನ ಕಾಳಗದ ಕಾಣ ನಮ್ದು. ನಿನ್ನ ಮುಂದೆ ಬಣ್ಣದ ಮಾತಾಡುವಳು. ಕೃಷ್ಣ, ನಿನ್ನ ಹಠವ ತೀರಿ ತಂದ ದಿಟ್ಟವಾದ ನುಡಿದರೆ ಬಳೆರ ಈ ಭೀಮನ ಬಲಿ ಗಟ್ಟಿವನಂದು ನಿನ್ನ ಮುಂದೆ ಎಲ್ಲ ದೂರವನ್ನು ನೋಡು. ಏನು ಮಾಡಲಿ ಅಮ್ಮ ಸುಭದ್ರ, ನಿಮ್ಮ ಅಣ್ಣನೆಂಬ ಕಪಟ ಬುದ್ಧಿಯು ಏನು ಕಾಣದಂತೆ ನಿನ್ನ ಮಗನ ಮರಣವಾದ ಸುದ್ದಿಯನ್ನು ಕೇಳುವುದಕ್ಕೆ ಒಂದು ಹಳೆ ಹದ್ದಿನ ಮೇಲೆ ಕುಳಿತುಕೊಂಡು ಬಂದಿರವನಮ್ಮ. ಪಾಪ ಎದ್ದು ಬಂದು ಒಂದು ಮಾತನಾಡಿಸಮ್ಮ ಫಲ್ಗುಣ ರಾಣಿ ಪಣಿಬೇಡಿ. ಓಹೋ ಅಣ್ಣಯ್ಯ, ತಂಗಿ ಸುಭದ್ರ, ಇಂಥ ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ ಅಣ್ಣಯ್ಯ. ನಾನೇನು ಮಾಡಿದ್ದೇನೆ ತಂಗಿ? ಸಹೋದರಳಿಯನು ನಿನಗೆ ಅಂಥ ಭಾರವಾಗಿದ್ದಾನೆ ಅಣ್ಣಯ್ಯ. ತಂಗಿ ಸಹೋದರಿ, ಹೇಳುವಿನಿ ಕೇಳು. ಏನು ಚೆನ್ನಾಗಿ ಹೇಳು. ಇಂದಿರೇಶನೇ ಕೇಳೋ ಅಣ್ಣ, ಅಗ್ರಜ ಕಂದನೋ ಅಳಿದೋದ ಗತಿಯೇನೋ ಎನ್ನ ತೀರೇಶನೇ ಕೇಳೋ ಅಣ್ಣ, ಅಗ್ರಜ ಅಣ್ಣಯ್ಯ, ಚೆನ್ನಾಗಿ ಕೇಳು.